ಭೈರತಿ ಸುರೇಶ್. ಚಾಮುಂಡಿ ದರ್ಶನ ಮಾಡಿದ್ದಾರೆ. ಅದರ ಬಳಿಕ ಬಿಜೆಪಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಭೈರತಿ ಸುರೇಶ್. ನಾನು ಮೂಡಾದಿಂದ ಯಾವುದೇ ಫೈಲ್ಗಳನ್ನ ತೆಗೆದುಕೊಂಡು ಹೋಗಿಲ್ಲ. ಮೂಡಾ ಪ್ರಕರಣದಲ್ಲಿ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ ಭೈರತಿ. ಮೂಡಾದಲ್ಲಿ ತಪ್ಪು ಮಾಡಿದ ಯಾರನ್ನೂ ಕೂಡ ಬಿಡಲ್ಲ. ಲೋಕ ವರದಿ ಟೀಕಿಸುವ ಬಿಜೆಪಿಗೆ ಮರ್ಯಾದೆ ಇಲ್ಲ ಅಂತ ಕಿಡಿಕಾರಿದ್ದಾರೆ ಭೈರತಿ ಸುರೇಶ್. ನಾನು ತಪ್ಪು ಮಾಡಿಲ್ಲ ಅಂತ ಆಣೆಗೆ ಕರೆದಿದ್ದೆ, ಯಾರೂ ಬರಲಿಲ್ಲ. ಸಿದ್ದರಾಮಯ್ಯ ಯಾವತ್ತೂ ಅಕ್ರಮ ಮಾಡಿಲ್ಲ, ತಪ್ಪು ಮಾಡಿಲ್ಲ. ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಸಲ್ಲಿಸಿದ ನಂತರ ಭೈರತಿ ಸುರೇಶ್ ಅವರು ಕೊಟ್ಟಂತಹ ಹೇಳಿಕೆ ಇದು. ನಾವೇನು ತಪ್ಪು ಮಾಡಿಲ್ಲ. ನಾನಾಗ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಪತ್ನಿಯವರಾಗ್ಲಿ ಯಾವುದೇ ತಪ್ಪು ಮಾಡಿಲ್ಲ. ಸಾಕ್ಷಿ ಆಗಿರೋದು ಯಾವುದು ರಿಪೋರ್ಟ್ ತಗೊಂಡು ಹೋಗೋಕ್ಕಾಗಲ್ಲ ಯಾರು ಫೈಲ್ನ. ಅದೇನು ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನ ಮುಂದೆ ಮಾಡ್ತಾರಲ್ಲ, ಕಳ್ಳೆಪುರಿ ಅಲ್ಲ ಅದು ಫೈಲ್ ತಗೊಂಡು ಹೋಗೋಕ್ಕೆ. ಅವ್ರ ಮಾತಲ್ಲಿ ಹೇಳಿದ್ರೆ ಅವ್ರಿಗೆಲ್ಲ ನಾನು ಉತ್ತರ ಕೊಡೋಕ್ಕಾಗಲ್ಲಪ್ಪ. ಈಗ ಬ್ರದರ್ ನಿಮಗೆ ಗೊತ್ತು, ಘನ ನ್ಯಾಯಾಲಯ ಎಲ್ಲ ಗಮನಿಸ್ತಾ ಇದೆ. ನ್ಯಾಯಾಲಯದಲ್ಲಿ ಇರ್ಬೇಕಾದ್ರೆ ನಾನು ಮಾತಾಡೋಕ್ಕಾಗಲ್ಲ. ಫೈಲ್ ತಗೊಂಡು ಹೋಗೋದು ಅಂದರೆ ಏನು ಅಷ್ಟು ಸುಲಭನಾ? ಅದೇನು ಕಳ್ಳೆಪುರಿನಾ ಫೈಲ್ ತಗೊಂಡು ಹೋಗೋದು? ಎಲ್ಲ ಕಡೆ ಕ್ಯಾಮ್ರಾಗಳಿರ್ತವೆ, ಫೈಲ್ ತಗೊಂಡು ಹೋಗೋದು ಅದೇನು ಬಂದು ನಾನೇ ತಗೊಂಡು ಹೋಗ್ಬೇಕಾ? ಅದೇ 141, ಅದ್ಯಾಕೆ 140 ಇಲ್ಲ? ಯಾರು ಎಣಿಸ್ತವನು? ಯಾರು ಅಧಿಕಾರಿ? ಯಾರು ಯಾರು ಇದು ಆರೋಪ ಮಾಡ್ತಾವನಲ್ಲ, ಯಾರೋ ಬಿಜೆಪಿ ಅವನ ಯಾರೋ ಅವನು, ಅವನೇ ತಗೊಂಡೋಗಿರ್ಬೇಕು. ಸಿಎಂ ಅಕ್ರಮನೇ ಮಾಡಿಲ್ವೇ? ಸಿಎಂ ಅಕ್ರಮ ಮಾಡಿದ್ರೆ ತಾನೆ. ನೋಡಿ, ಒಂದೇ ನಿಮಿಷ ಹೇಳ್ತೀನಿ. ಯಾರ್ಯಾರು ಅಕ್ರಮವಾಗಿ ಸೈಟ್ ತಗೊಂಡಿದ್ದಾರೆ ಅವ್ರನ್ನ ಬಿಡುವಂಥ ಪ್ರಶ್ನೆ ಇಲ್ಲ. ದಯವಿಟ್ಟು ಇದನ್ನು ನಾನು ಹೇಳ್ತಾ ಇರೋದು, ಐ ಆಮ್ ವೆರಿ ಮಚ್ ಆಫ್ ಐ ಆಮ್ ಕ್ಲಿಯರಿಂಗ್. ಯಾರು ತಪ್ಪು ಮಾಡಿದ್ದಾರೆ ಮೂಡಲ್ಲಿ ಅವ್ರನ್ನ ಬಿಡುವಂಥ ಸಂದರ್ಭ ಇಲ್ಲ. 50-50 ನಿವೇಶನಗಳು ಹಂಚಿರೋದ್ರ ಬಗ್ಗೆ ಸಾಧಕ ಬಾಧಕಗಳನ್ನ ದೇಸಾಯಿ ಕಮಿಟಿಗೆ ಕೊಟ್ಟಿದ್ದೀವಿ. ಏಕಸದಸ್ಯ ಅವ್ರದ್ದು ಕಮಿಟಿ ಮಾಡಿದ್ದೀವಿ. ಅವರು ಅದನ್ನು ಚೇರ್ ಮಾಡ್ತಿದ್ದಾರೆ. PN ದೇಸಾಯಿ ಅವರವರು ಏನು ನಮಗೆ ರಿಪೋರ್ಟ್ ಕೊಡ್ತಾರೆ, ಆ ರಿಪೋರ್ಟ್ ಮೇಲೆ ನಾವು ಕ್ರಮ ತಗೋತೀವಿ. BJP ಅವ್ರಿಗೆ JDS ಅವ್ರಿಗೆ ಮಾನ ಮರ್ಯಾದೆ ಇದೆಯಂದ್ರೆ ನಾನು ಆವತ್ತೇ ಹೇಳಿದ್ದೆ, ಚಾಮುಂಡೇಶ್ವರಿ ಬಂದು ಪ್ರಮಾಣ ಮಾಡಿರಿ ಅಂತ ಹೇಳಿ. ನಿಮ್ಮ MLA ಯಾರೋ ಶ್ರೀವತ್ಸ ಅವ್ರು ಯಾರೋ ಇನ್ನೊಬ್ಬರು MLC ಅವ್ರಿಗೆಲ್ಲ ಹೇಳಿದ್ದೆ, ನಾವೇನಾದರೂ ತಪ್ಪು ಮಾಡಿದರೆ ನಾನು ಬಂದು ಚಾಮುಂಡೇಶ್ವರಿ ಹತ್ರ ಪ್ರಮಾಣ ಮಾಡ್ತೀನಿ, ಅಲ್ಲಿ ಬಂದು ನೀವು ಮಾಡಿ ಅಂತ. ಯಾರಿಗೂ ಬರಲಿಕ್ಕೆ ಯೋಗ್ಯತೆ ಇಲ್ಲ. ಸುಮ್ಮನೆ ಇವತ್ತೊಂದು ದಿನ ಲೋಕಾಯುಕ್ತ ವರದಿ ಸರಿ ಇಲ್ಲ, ಇದು ಸರಿ ಇಲ್ಲ ಅಂದರೆ ಅದಕ್ಕೇನಾದರೂ ಅರ್ಥ ಇದೆಯಾ? ಮತ್ತು ಇನ್ಯಾರು ಕೊಡೋಣ ಹಂಗಾದ್ರೆ? ಮೈಸೂರು ಚಲೋ, ಮಂಗಳೂರು ಚಲೋ ಅಂತ ಮಾಡಿಬಿಟ್ಟು ರಾಜಕಾರಣಕ್ಕೆ ಮಾಡುವಂತಹ ಈ ಕೆಲಸ ಇವತ್ತು ತಪ್ಪು ಅಂತ ಇಡೀ ರಾಜ್ಯದ ಜನತೆಗೆ ಗೊತ್ತಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.